ಆಕಸ್ಮಿಕ ಬೆಂಕಿ ತಗುಲಿ ಕರು ಮತ್ತು ಹಸುಗಳ ಸಜೀವ ದಹನ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ವಾಸಿಯಾಗಿರುವ ಕೊಂಡಪ್ಪ ದೊಡ್ಡ ತಿಮ್ಮಯ್ಯ ಎನ್ನುವವರಿಗೆ ಸೇರಿದ ಹಸು ಮತ್ತು ಕರು ಗ್ರಾಮದ ಸರ್ವೆ ನಂಬರ್ 15/3ರಲ್ಲಿ ನಿರ್ಮಿಸಲಾದ ಜಾನುವಾರು ಕೊಟ್ಟಿಗೆಗೆ ತಡರಾತ್ರಿ ಆಕಸ್ಮಿಕ ಬೆಂಕಿ ತಗುಲಿ 1 ಕರು 4 ಹಸು ಮೃತಪಟ್ಟಿವೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಆಕಸ್ಮಿಕ ಬೆಂಕಿಗೆ 4 ಜಾನುವಾರುಗಳು ಸ್ಥಳದಲ್ಲಿ ಮೃತಪಟ್ಟಿದ್ದು, ಒಂದು ರಾಸನ್ನ ಗ್ರಾಮದ ರೈತ ರಕ್ಷಣೆ ಮಾಡಿದ್ದಾನೆ. ರೈತರಿಂದ ಮಾಹಿತಿ ತಿಳಿದ ತಕ್ಷಣ ಪಶು ಇಲಾಖೆ ವೈದ್ಯರು ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಿಸಿದ ರಾಸುವಿಗೆ ಚಿಕಿತ್ಸೆ ನೀಡಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಬೆಳಗ್ಗೆ ಅದು ಕೂಡ ಮೃತಪಟ್ಟಿತು. ಇನ್ನು ಸುಟ್ಟು 1 ಕರು 4 ಹಸು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಪಶು ಇಲಾಖೆ ನಿರ್ದೇಶಕ ಡಾಕ್ಟರ್ ನಾಗಭೂಷಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತನಿಗೆ ಸಾಂತ್ವನ ತಿಳಿಸಿ ಇಲಾಖೆಯಿಂದ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ. ವರದಿ ಲಕ್ಷ್ಮೀಕಾಂತ್ KS ಕೊರಟಗೆರೆ. ಒಂದು ರಾತ್ರಿ ತೋವಿನಕೆರೆ ಗ್ರಾಮದಲ್ಲಿ ಸುಮಾರು ರಾತ್ರಿ 9 ಗಂಟೆಗೆ ಒಂದು ಜಾನುವಾರು ಕಟ್ಟಿದಂತಹ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಅದರಲ್ಲಿ ಕಟ್ಟಿ ಹಾಕಿದಂತಹ 4 ಜಾನುವಾರುಗಳು ಸ್ಥಳದಲ್ಲೇ ಮರಣಾಪ್ಪಿದ್ದಾವೆ. ಒಂದು ರಾಸು ಬಚಾವಾಗಿತ್ತು. ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ನಾವು ರಾತ್ರಿ ನೀಡಿದ್ವಿ. ಆದರೆ ಆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ಆ ಒಂದು ರಾಸು ಕೂಡ ಮರಣ ಹೊಂದಿದೆ. ಒಟ್ಟು 5 ರಾಸುಗಳು ಮರಣ ಹೊಂದಿದೆ. ಅದರಲ್ಲಿ ಸುಮಾರು 8ರಿಂದ 9 ವರ್ಷ ವಯಸ್ಸಿನ 2 ನಾಟಿ ಹಸುಗಳು ಮತ್ತು 1.5ರಿಂದ 2 ವರ್ಷ ವಯಸ್ಸಿನ 2 ಗಡ್ಡೆಗಳು ಮತ್ತು 8 ತಿಂಗಳ 8ರಿಂದ 9 ತಿಂಗಳ ಒಂದು ಕರು ಕೂಡ ಮರಣ ಅಪ್ಪಿದೆ. ಈ ಒಂದು ಮಾಹಿತಿಯನ್ನು ಕೊರಟಗೆರೆ ತಾಲೂಕಿನ ದಂಡಾಧಿಕಾರಿಗಳ ಗಮನಕ್ಕೆ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ತುಮಕೂರು ಮಾನ್ಯ ಉಪನಿರ್ದೇಶಕರ ಗಮನಕ್ಕೂ ಕೂಡ ತರಲಾಗಿದೆ. ಇವತ್ತು ಬೆಳಿಗ್ಗೆ ನಾವು ಮತ್ತೆ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ನೋಡಿದಾಗ ಇದು ಆಕಸ್ಮಿಕ ಬೆಂಕಿ ಪ್ರಕರಣ ಆಗಿದ್ದು, ಏನು ಜಾನುವಾರು ಮರಣ ಹೊಂದಿದ ಸಂಬಂಧ ಆ ಜಾನುವಾರು ಮಾಲೀಕರಿಗೆ ಏನು ನಷ್ಟ ಉಂಟಾಗಿದೆ ಅದನ್ನು ಪಶುಪಾಲನಾ ಇಲಾಖೆ ಯೋಜನೆಯಾದ ಅನುಗ್ರಹ ಯೋಜನೆಯಡಿಯಲ್ಲಿ ಪರಿಹಾರ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ರಾಸುಗೂ ಕೂಡ 10,000 ರೂಪಾಯಿ ಪರಿಹಾರ ಧನವನ್ನು ಕೊಡೋದಕ್ಕೆ ಎಲ್ಲ